ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಫ್ರೈಡೆ ಆ್ಯಕ್ಚುಲಿ. ಸೊ ನಾವು ಹೋಗ್ತಿರೋಂಥ ಜಾಗ ಬಂದ್ಬಿಟ್ಟು ಮಲೆ ಮಲ್ಲೇಶ್ವರ ಗುಡಿ ಅಂತ ಬರುತ್ತೆ, ಹಾಸನ ಹತ್ರ. ಅರೌಂಡು 220 ಕಿಲೋಮೀಟ್ರನ ಆಗುತ್ತೆ. ಸೊ ಟೈಮ್ ಬಂದ್ಬಿಟ್ಟು ಈಗ 8:15. ಹೊರಟಿದ್ದು ಸ್ವಲ್ಪ ಲೇಟ್ ಐತೆ ಆ್ಯಕ್ಚುಲಿ. ಸೊ ಈಗ ನಾನು ಸೋಲೂರಿಂದ ಅಂದರೆ ನೆಲಮಂಗಲ ಬಿಟ್ಟು ಸೋಲೂರಿಂದ ಒಂದು 2 ಕಿಲೋಮೀಟ್ರ್ ಹಿಂದೆ ಇದ್ದೀನಿ. ಡೆಸ್ಟಿನೇಷನ್ ಅರೈವಲ್ ಟೈಮ್ ಬಂದ್ಬಿಟ್ಟು 11:15 ತೋರಿಸ್ತಾ ಇದೆ. ಬಟ್ ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಸೊ ಬ್ರೇಕ್ಫಾಸ್ಟಿಗೆ ಅಟ್ಲೀಸ್ಟ್ ಒಂದು 1/4 ಗಂಟೆ ಅಂತ ಇಟ್ಕೊಂಡ್ರು 12 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ಬೋದು ನಾನಲ್ಲಿ. ಸೊ ಮತ್ತೆ ಇನ್ನೊಂದೇನೆಂದರೆ ಅಲ್ಲಿ ಆ ಪ್ಲೇಸ್ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಯಾವುದಾದ್ರು ಗೊರೂರು ಬ್ಯಾಕ್ ವಾಟ್ರ್ ಒಂದಿದೆ, ಅದನ್ನು ಕವರ್ ಮಾಡೋಣ ಅಂತಿದ್ದೀನಿ. ಸೊ ಅಲ್ಲಿ ಒಂದು ಟೆಂಪಲ್ ಇದೆ, ಲೈಕ್ ಐಲ್ಯಾಂಡ್ ಟೈಪ್ ಅಷ್ಟೇ, ಸಣ್ಣ ಟೆಂಪಲು. ಬಟ್ ನಾನು ಯಾವತ್ತೂ ವಿಸಿಟ್ ಮಾಡಿಲ್ಲ ಅಲ್ಲಿಗೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಅದರಿಂದ ಆದಮೇಲೆ ಹಾಗೇನೆ ಶೆಟ್ಟಿಹಳ್ಳಿ ಚರ್ಚ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 3 ಪ್ಲೇಸಲ್ಲಿ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಅಲ್ಲಿ ಮಲೆ ಮಲ್ಲೇಶ್ವರ ಗುಡಿಯಿಂದ ಎಲ್ಲ ಹಾಸನದಲ್ಲೇ ಇರೋದು. ಅಲ್ಲಿಂದ ಗೊರೂರು ಬ್ಯಾಕ್ ವಾಟ್ರ್ ಟೆಂಪಲ್ಗೆ ಹಾರ್ಡ್ಲಿ 39 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿಂದ ನನಗೆ 1 ಅವರ್ ಬೇಕಾಗುತ್ತೆ. ಬಟ್ ಅಲ್ಲಿಂದ ಮತ್ತೆ ಇದಕ್ಕೆ ಶೆಟ್ಟಿಹಳ್ಳಿ ಚರ್ಚಿಗೆ ತುಂಬ ಟೈಮ್ ಏನು ಬೇಡ. ಹಾಗಾಗಿ ಹೇಗೋ ಹೋಗ್ತಾ ಇದ್ದೀನಲ್ವ, ಸೊ 2 ಪ್ಲೇಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆ್ಯಕ್ಚುಲಿ ನಾನು ಆಲ್ರೆಡಿ ಶೆಟ್ಟಿಹಳ್ಳಿ ಚರ್ಚ್ ವಿಸಿಟ್ ಮಾಡಿದ್ದೀನಿ 2-3 ಸಲ. ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವಾಗ ನನ್ನ ಹತ್ರ ಕ್ಯಾಮ್ರಾ ಎಲ್ಲ ಏನೂ ಇರಲಿಲ್ಲ. ಬಟ್ ಈಗ ಕ್ಯಾಮ್ರಾ ಇದೆಯಲ್ವಾ, ಸೊ ಆಬ್ವಿಯಸ್ಲಿ ನೀವೆಲ್ಲ ನೋಡಿರ್ತೀರ. ಬಟ್ ಆದರೂ ಒಂದು ಸಲ ಕವರ್ ವಿಸಿಟ್ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟು ಎಲ್ಲಾದರೂ ಸೈಡಿಗೆ ಹಾಕ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಬೇಕು. ಸಿಗ್ತಾ ಇದೆ 8:15, ಇನ್ನೇನು 8:15 ಅಂತಲೇ ಅಂದ್ಕೊಳ್ಳಿ. ಏನಿದೆ ತಿಂಡಿ? ಸೊ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟಿದ್ದೀನಿ. ಟೈಮ್ ಬಂದ್ಬಿಟ್ಟು ಈಗ 9 ಗಂಟೆ. ಜಸ್ಟ್ ನಾರ್ಮಲ್ ರೈಸ್ ಬಾತ್ ತಿಂದೆ ಅಷ್ಟೇ. ಚನ್ನರಾಯಪಟ್ಟಣ ಇನ್ನೊಂದು 63 ಕಿಲೋಮೀಟ್ರ್ ಇದೆ. ಹಾಸನ ಬಂದ್ಬಿಟ್ಟು ಇನ್ನೂ ಎಕ್ಸಾಕ್ಟಾಗಿ 100 ಕಿಲೋಮೀಟರ್ಸ್ ಇದೆ. ಓಕೆ, ಅದು ಟೆಂಪಲ್ ನೇಮ್ ಬಂದ್ಬಿಟ್ಟು ಮಲೆ ಮಲ್ಲೇಶ್ವರ ಅಂತೆ. ಸೊ ನಾನು ಮಲೆ ಮಹದೇಶ್ವರ ಅಂತಲೂ ಅಂದ್ಕೊಂಡಿದ್ದೆ. ಅಲ್ಲ, ಅದು ಆ್ಯಕ್ಚುಲಿ ಮಲೆ ಮಲ್ಲೇಶ್ವರ. ಓಕೆ, ಸೊ ಇನ್ನೊಂದು 5 ಮಿನಿಟ್ಸ್ ಇದೆ. 2 ಕಿಲೋಮೀಟ್ರ್ ಇದೆ ಡಿಸ್ಟೆನ್ಸು. ಸೊ ಆ್ಯಕ್ಚುಲಿ ಯಾರೂ ಇಲ್ಲ. ಮೋಸ್ಟ್ಲಿ ಲೈಕ್ ಮೆಜಾರಿಟಿ ಜನಕ್ಕೆ ಇದು ದೇವಸ್ಥಾನ ಇದೆ ಅಂತಲೇ ಗೊತ್ತಿಲ್ಲ ಅನ್ಕೊತೀನಿ. ಸೊ ಒಂದೇ ಒಂದು ವೆಹಿಕಲ್ ಇಲ್ಲ. ಮೇಲ್ಗಡೆ ದೇವಸ್ಥಾನ ಓಪನ್ ಇದೆಯಲ್ವ ಅದು ಗೊತ್ತಿಲ್ಲ ನನಗೆ. ಬಟ್ ಬಂದಿದ್ದೀನಿ, ನೋಡೋಣ. ಓಕೆ, ಚಪ್ಪಲಿ ಇಲ್ಲೇ ಬಿಡೋಣ ಅಂತ. ಮೆಟ್ಲು ಹೀಟಾಗಿರುತ್ತೆ, ಮಾರ್ಬಲು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಒಂದು ದೊಡ್ಡ ಶಿವಲಿಂಗ ಕಾಣಿಸುತ್ತೆ. ಸೊ ಶಿವಲಿಂಗ ಅಲ್ಲ, ಶಿವಂದ ಸ್ಟ್ಯಾಚು. ಸೊ ಅದ್ರ ಕೆಳಗಡೆ ನಿಮಗೆ ಒಂದು ಲಿಂಗ ಇದೆ. ಸೊ ಇದನ್ನೇ ಸ್ಟ್ಯಾಚು. ಸೊ ಸುತ್ತ ಎಲ್ಲ ನಂದಿ ಇದೆ, ಇಷ್ಟು ಸ್ಟ್ಯಾಚುಗಳು ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇದೇ ಜಾಗದಲ್ಲೇ ಅದು ನೋಡಿದ್ವಲ್ವ, ಜೇನ್ ಕಟ್ಟಿರೋದು ಗುಹೆ ಟೈಪು. ಸೊ ಅದಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಹೋಗೋದಕ್ಕಾಗೋದಿಲ್ಲ, ತುಂಬ ಜೇನುಗಳು ಹಾರಾಡ್ತಾನೆ ಇದ್ದಾವೆ.
ಮತ್ತು ಅದು ತುಂಬ ಸ್ವಲ್ಪ ಒಳಗಡೆ ಹೋಗಬೇಕು, ಹಾಗಾಗಿ ಇಳ್ದು ಹೋಗಬೇಕು. ಸೊ ನಿಮಗೆ ಇಲ್ಲಿಂದ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಅನಿಸುತ್ತೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ವ, ಮನೆ ಟೈಪ್ ಏನೋ ಅಡ್ಡ ಇಟ್ಟಿದ್ದಾರಲ್ವ ಕೋಲು. ಸೊ ಆ ಕೋಲ್ ಹೆಲ್ಪ್ ತೊಗೊಂಡು ಮೋಸ್ಟ್ಲಿ ಕೆಳಗಡೆ ಎಲ್ಲ ಇಳ್ದೋಗ್ಬೇಕು, ಬಟ್ ಆಗೋದಕ್ಕಾಗಲ್ಲ. ಸೊ ಅದು ಬಿಟ್ಟರೆ 2 ಕಡೆನೂ ಸ್ಟೇರ್ ಕೇಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಸ್ಟೇರ್ ಕೇಸ್ ಮಾಡಿದ್ದಾರೆ, ಅದಾದಮೇಲೆ ಇಲ್ಲಿ ಒಂದು. ಸೊ ವ್ಯೂ ಬಂದುಬಿಟ್ಟು ಹೀಗೆ ಕಾಣಿಸುತ್ತೆ ನಿಮಗೆ. ಸೊ ಒಂದು ಕಡೆ ಆಲ್ಮೋಸ್ಟ್ ಫಾರೆಸ್ಟ್ ಎಲ್ಲ ಕವರ್ ಆಗಿದೆ, ವಿಂಡ್ ಮಿಲ್ ಇದೆ, ಅಲ್ಲಿದೆ, ಇಲ್ಲೆಲ್ಲ ವಿಂಡ್ ಮಿಲ್ಗಳಿದ್ದಾವೆ. ಆ್ಯಂಡ್ ಇಲ್ಲಿ ಸುತ್ತ ನಿಮಗೆ ವ್ಯೂ ಕಾಣಿಸುತ್ತೆ ಈ ಥರ. ಸೊ ಈಗ ಸ್ಟೇರ್ ಕೇಸ್ ಹತ್ಕೊಂಡು ಹೋಗೋಣ ಮೇಲೆ, ಸ್ಟ್ಯಾಚು ಇದೆಯಲ್ಲ ಸ್ಟ್ಯಾಚುವರೆಗೂ. ಸೊ ಈಗ ಸ್ಟ್ಯಾಚು ಹಿಂದ್ಗಡೆ ಭಾಗ. ಸೊ ಇಲ್ಲಿ ಒಂದು ನಂದಿ ಇದೆ, ಸೊ ಆ ಕಡೆ ಕೂಡ ನಂದಿ ಇದೆ, ನಾನು ತೋರಿಸ್ತೀನಿ ನಿಮಗೆ. ಸೊ ಅಲ್ಲೊಂದು ನಂದಿ ಇದೆ. ಸೊ ಇದು ಸ್ಟ್ಯಾಚು ಹಿಂದ್ಗಡೆಯಿಂದ. ಸೊ ಗೈಸ್, ಈಗ ಈ ಟೆಂಪಲಿಂದ ಹೊರಡ್ತಾ ಇದ್ದೀನಿ. ಸೊ ಅಲ್ಲಿ ಇದು ಕಾಣಿಸ್ತಾ ಇದೆಯಲ್ವಾ, ವಿಂಡ್ ಮಿಲ್ಗಳು, ಅಲ್ಲೊಂದು ಮತ್ತು ಇಲ್ಲೊಂದು. ಸೊ ಈ ಕಡೆಯಿಂದ ಇಲ್ಲಿ ರೂಟ್ ಕಾಣಿಸ್ತಿದೆಯಲ್ಲ ಆ ಕಡೆ ಮೇಲ್ಗಡೆಗೆ, ಸೊ ಅಲ್ಲಿ ಹೋಗಬೇಕು. ಸೊ ಅಲ್ಲಿ ಯಾವುದೋ ಒಂದು ಹಳೆ ಟೆಂಪಲ್ ಇದೆಯಂತೆ, ಸಣ್ಣ ಟೆಂಪಲ್ಲು. ನನಗೆ ಗೂಗಲ್ ಮ್ಯಾಪಲ್ಲಿ ಗೊತ್ತಾಗಿದೆ ಅಷ್ಟೇ, ನಾನು ನೋಡ್ಬೇಕಾರೆ. ಸೊ ಆ ಟೆಂಪಲ್ ಯಾವ ಥರ ಏನಿದೆ ಗೊತ್ತಿಲ್ಲ. ಸೊ ಹಾಗಾಗಿ ಅಲ್ಲಿ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಟಾಗಿ ಗುರೂರು ಬ್ಯಾಕ್ ವಾಟರ್ ಇದೆಯಲ್ವಾ, ಸೊ ಅಲ್ಲಿಗೆ ಹೋಗ್ತೀವಿ. ಸೊ ಇದೇನೆ ಮ್ಯಾಪಲ್ಲಿ ತೋರಿಸ್ತಿದ್ದು ಅನ್ಸುತ್ತೆ. ಸೊ ಇಲ್ಲೊಂದಿದೆ, ಮತ್ತು ಅದ್ರ ಅಪೋಸಿಟೇ ಇಲ್ಲೊಂದಿದೆ. ಸೊ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ನಾನು. ಸೊ ಇಲ್ಲೇನೋ ಬರೆದಿದ್ದಾರೆ 1956 ಅಂತ. ಸೊ ಮೋಸ್ಟ್ಲಿ ಆಗ ಇದು ಮಾಡಿದ್ದು ಅನ್ಸುತ್ತೆ ಟೆಂಪಲ್ ಇದು. ಓಕೆ, ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಮುನೇಶ್ವರ ಟೆಂಪಲ್ಲು ಇದು. ಸೊ ಕೆಳಗಡೆ ಶಿವನ ದೇವಾಲಯ, ಇಲ್ಲಿ ಬೆಟ್ಟದ ಮೇಲೆ ಬಂದರೆ ಇದು ನಿಮಗೆ ಮುನೇಶ್ವರ ಟೆಂಪಲ್, ಸಣ್ಣ ಟೆಂಪಲ್ಲು. ಸೊ ನೆಕ್ಸ್ಟ್ ಈಗ ಗೊರೂರು ಬ್ಯಾಕ್ ವಾಟ್ರಿಗೆ ಹೋಗೋಣ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 2:30 ಆಗಿದೆ. ಸೊ ಮೋಸ್ಟ್ಲಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 3:30 ಆಗ್ಬೋದು. ಅದು ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ನಾವು ಶೆಟ್ಟಿಹಳ್ಳಿ ಚರ್ಚ್. ಸೊ ಶೆಟ್ಟಿಹಳ್ಳಿ ಚರ್ಚ್ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್.